ನಿಮಗೂ ಬೇರೆಯವ್ರ ಮಾತಿಗೆ ಅತಿಯಾಗಿ ಯೋಚನೆ ಮಾಡಿ ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳುವಂತ ಗೀಳಿದ್ಯಾ, ಅಭ್ಯಾಸ ಇದೆಯಾ? ಸೊ ಈಗ ಆಲ್ರೆಡಿ ಹಾಗಾದ್ರೆ ನಿಮ್ಮ ಲೈಫ್ ನ ರಿಮೋಟ್ ಕಂಟ್ರೋಲ್ ಬೇರೆಯವ್ರ ಕೈಯಲ್ಲಿ ಕೊಟ್ಬಿಟ್ಟಿದ್ದೀರಾ. ಹಾಗಾದ್ರೆ ಪ್ಲೀಸ್ ವಾಚ್ ದಿಸ್ ವಿಡಿಯೋ. ನೆನ್ಪಿಡಿ, ಜಗತ್ತಲ್ಲಿ ಎಲ್ಲರೂ ಕೂಡ ನಿಮ್ಮನ್ನ ಒಂದು ಕನ್ನಡಕದಲ್ಲಿ ನೋಡ್ತಾ ಇರ್ತಾರೆ. ಅವ್ರು ಯಾವ ಕಲರ್ನ ಯಾವ ಗ್ಲಾಸ್ ಹಾಕೊಂಡಿರ್ತಾರೆ ಹಾಗೆ ನೀವು ಅವ್ರ ಕಣ್ಣಿಗೆ ಕಾಣ್ತೀರಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ನಿಮ್ಮನ್ನೇನು ನೋಡ್ತಾ ಇರ್ತಾರಲ್ಲ, ಸೊ ಅವರು ತಮ್ಮ ಪರ್ಸ್ಪೆಕ್ಟಿವ್ ಇಂದ ನಿಮ್ಮನ್ನ ನೋಡ್ತಾ ಇರ್ತಾರೆ. ಕೆಲವೊಬ್ಬರಿಗೆ ನಿಮ್ಮ ಕಾನ್ಫಿಡೆನ್ಸ್ ಸೊಕ್ಕಾಗಿ ಕಾಣ್ಬೋದು, ಕೆಲವೊಬ್ಬರಿಗೆ ನಿಮ್ಮ ದೊಡ್ಡ ದೊಡ್ಡ ಕನ್ಸು ಕೇಳೇ ಹೆದರಿಕೆ ಆಗ್ಬೋದು. ನೀವು ನಿಮ್ ಜೀವನದಲ್ಲಿ ಗ್ರೋ ಆಗ್ತಿದ್ದೀರಿ, ಮುಂದ್ ಬರ್ತಾ ಇದೀರಿ ಅಂತ ತಿಳ್ಕೊಳ್ಳಿ. ಸೊ ಕೆಲವೊಬ್ಬರಿಗೆ ನೀವು ಒಂದು ಇನ್ಸ್ಪಿರೇಷನ್ ತರ ಕಾಣ್ಬೋದು, ಇನ್ನು ಕೆಲವೊಬ್ಬರಿಗೆ ನಿಮ್ ಕಂಡ್ರೆ ಹೊಟ್ಟೆ ಕಿಚ್ಚಾಗ್ಬೋದು. ಹೌದಾ? ಸೊ ನಿಮ್ಮ ಜೀವನದಲ್ಲಿ ಇರುವಂತಹ ಫ್ರೀಡಮ್, ಓಕೆನಾ, ಆ ಫ್ರೀಡಮ್ ನೋಡಿದಾಗ ಕೆಲವೊಬ್ಬರಿಗೆ ವಾವ್ ಅನ್ಸ್ಬೋದು, ಇನ್ನು ಕೆಲವೊಬ್ಬರಿಗೆ ನೀವು ಒಂದು ಸ್ವಾರ್ಥಿಯಾಗಿ ಕಾಣ್ಬೋದು. ನೆನ್ಪಿಡಿ, ಇದ್ಯಾವುದು ಮ್ಯಾಟರ್ ಆಗಲ್ಲ. ಯಾಕೆ ಗೊತ್ತಾ? ನೆನ್ಪಿಡಿ, ಜನ ನಿಮ್ ಬಗ್ಗೆ ಏನ್ ಅನ್ಕೊಳ್ತಾರೆ ಅನ್ನೋದು ಮುಖ್ಯ ಅಲ್ಲ, ನೀವ್ ನಿಮ್ ಬಗ್ಗೆ ಏನ್ ಅನ್ಕೊಳ್ತೀರಾ ಅನ್ನೋದು ತುಂಬಾ ಮುಖ್ಯ. ಯಾಕಂದ್ರೆ ಹುಟ್ಟಿನಿಂದ ಸಾವಿನವರೆಗೂ ನೀವು ತಾನೇ ನಿಮ್ ಜೊತೆಗಿರೋದು. ಜನ ಚೇಂಜ್ ಆಗ್ಬಹುದು, ಅಭಿಪ್ರಾಯಗಳು ಚೇಂಜ್ ಆಗ್ಬಹುದು, ಆದ್ರೆ ನೀವು ನಿಮ್ ಜೊತೆ ಕೊನೆಯ ತನಕನೂ ಇರ್ತೀರಾ. ಹೌದಾ? ಅದಕ್ಕೆ ಹೇಳೋದು, ನಿಮ್ಮ ಮೆದುಳಿನ ತನಕ ಯಾರಿಗೂ ಕೂಡ ಬರಲು ಸಲಿಗೆಯನ್ನ ಕೊಡಬೇಡಿ. ಮೆದುಳಿಗೆ ಕೈ ಹಾಕುವಂತಹ ಪವರ್ನ ಯಾರಿಗೂ ಕೊಡಬೇಡಿ. ಬದಲಾಗಿ ಏನು, ನೀವು ಏನ್ ಆಗ್ತಾ ಇದ್ದೀರ ಅಲ್ಲ, ಹೂ ಯು ಆರ್ ಬಿಕಮಿಂಗ್, ಆ ವ್ಯಕ್ತಿಯ ಮೇಲೆ ಪ್ರೀತಿ ಗೌರವ ಇರಲಿ. ಬೇರೆಯವರ ಅಭಿಪ್ರಾಯಕ್ಕೆ ತಕ್ಕಂತೆ ನಿಮ್ಮ ಪ್ರೀತಿ ಚೇಂಜ್ ಆಗೋದಲ್ಲ, ಬದಲಾಗಿ ಆ ಅನ್ಕಂಡೀಷನಲ್ ಪ್ರೀತಿಯನ್ನ ನಿಮಗೆ ನೀವು ಫಸ್ಟ್ ಕೊಟ್ಟುಕೊಂಡು ನೋಡಿ. ನಿಮ್ಮ ಜೀವನದ ಸರ್ಟಿಫಿಕೇಟ್ ಅನ್ನ ಬೇರೆಯವರಿಂದ ಪಡೆಯೋ ಅಗತ್ಯ ಇಲ್ಲ. ಯು ಆರ್ ಆಸಮ್, ಯು ಆರ್ ಅಮೇಝಿಂಗ್. ಸೊ ಇವತ್ತಿಂದ ಯಾವುದೇ ಕಾರಣಕ್ಕೂ ನಿಮ್ಮನ್ನ ನೀವು ಬಿಟ್ಕೊಡ್ತಾ ಇಲ್ಲ. ನನ್ನ ಹತ್ರ ಪ್ರಾಮಿಸ್ ಮಾಡಿ, ಇವತ್ತಿಂದ ಯಾರ ಒಪಿನಿಯನ್, ಯಾವುದ್ರ ಬೇಸಿಸ್ ಮೇಲೂ ನಿಮ್ಮನ್ನ ನೀವು ಜಡ್ಜ್ ಮಾಡಲ್ಲ, ನಿಮ್ಮನ್ನ ಯಾವ ಕಾರಣಕ್ಕೂ ಕೂಡ ಬಿಟ್ಕೊಡಲ್ಲ. ನೀವು ನಿಮ್ ಜೊತೆ ಗಟ್ಟಿಯಾಗಿ ನಿಲ್ತೀರಾ ಅನ್ನೋ ಐ ಪ್ರಾಮಿಸ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ.